ಅಂದ್ರೆ ಈಗ ಅಧಿಕಾರದಲ್ಲಿರುವವರು ಆರೋಪಿ ಆದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಆರೋಪಗಳು ಬಂದಾಗ ಅವರು ಸಾಕ್ಷ್ಯಗಳನ್ನ ನಾಶ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವರು ಅಧಿಕಾರದಲ್ಲಿ ಇರಬಾರದು ಎನ್ನುವಂಥದ್ದು ಕೆಲವರ ವಾದ. ಇದಕ್ಕೆ ಕಾನೂನು ಹೇಳುತ್ತೆ ನೋಡಿ, ಏನಾಗುತ್ತೆ, ಯಾವಾಗಲೂ ಕೋರ್ಟ್ಗಳು ಸಹ ಬೇಲ್ ಕೊಡಬೇಕಾದ್ರೆ ಏನು ಹೇಳುತ್ತೆ ಅಂತ ಅಂದರೆ, ಮೊದಲನೇದಾಗಿ ನೀವು ಸಾಕ್ಷಿಗಳಿಗೆ ಎದುರಿಸಬಾರ್ದು, ಬೆದರಿಸಬಾರ್ದು, ಸಾಕ್ಷಿ ನಾಶ ಮಾಡಬಾರ್ದು ಅನ್ನಂಥ ಕಂಡೀಷನ್ನು ಕೂಡ ಬೇಲ್ ಕೊಡೋಂಥ ಟೈಮ್ನಲ್ಲಿ XYZಗೂ ಕೊಡುತ್ತೆ. ಬಟ್ ಇಲ್ಲೇನಾಗಿ ಹೋಗುತ್ತೆ ಅಂತ ಅಂದರೆ, CM ಮೇಲೇ ಈ ಥರ ಆಪಾದನೆಗಳು ಬಂದಾಗ ಯಾವುದು ಇವಾಗ ನೋಡಿ, ಏನು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿರೋದು ಸಿಂಗಲ್ ಜಡ್ಜ್ದುವೆ ಗೌರ್ಮೆಂಟ್ ಏನೇ ಹೆಡೆಡ್ ಬೈ ದಿ ಚೀಫ್ ಮಿನಿಸ್ಟರ್. ಅಲ್ಲಿ SIT ಏನು ಸ್ಟಾರ್ಟ್ ಮಾಡಿತ್ತು ಅದು ಕೂಡ ಹೆಡೆಡ್ ಬೈ ದಿ ಚೀಫ್ ಮಿನಿಸ್ಟರ್. ಸೊ ಏನಾಗುತ್ತೆ, ಯಾರು ಆರೋಪಿಯಾಗಿರ್ತಾರೆ ಅವರೇ ಸಿಟ್ಟಿನ ಜಡ್ಜ್ ಕೂತ್ಕೊಳ್ಳೋಕ್ಕಾಗಲ್ಲ. ಅಂದರೆ ನನ್ನ ಮೇಲೆ ಆಪಾದನೆ ಬಂದಾಗ ನಾನೇ ಎನ್ಕ್ವೈರಿನ ಸೂಪರ್ಸೀಡ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಎರಡು ಅವ್ರ ಕೈ ಕೆಳಗಡೆ ಇರೋದ್ರಿಂದ ಸಹಜವಾಗೇ ಅದೇನು ಸಂಶಯ ಬರುತ್ತೆ ಅಂತ ಅಂದರೆ, ದರ್ ಆರ್ ಆಲ್ ಪಾಸಿಬಿಲಿಟೀಸ್ ದಟ್ ದ ವಿಟ್ನೆಸಸ್ ವುಡ್ ಬಿ ಟ್ಯಾಂಪರ್ಡ್ ಟು ಹಿಸ್ ಇಂಟ್ರೆಸ್ಟ್ ಅಂತ, ಅವ್ರಿಗೆ ಅನುಕೂಲಕ್ಕೆ ಅದು ಟ್ಯಾಂಪರ್ ಆಗುತ್ತೆ ಅನ್ನೋಂಥದ್ದು ಸಹಜವಾಗಿ ಅನಿಸುವಂಥ ಒಂದು ವಿಚಾರ. ಸೊ ಹಾಗಾಗಿ ಒನ್ಸ್ ಎನ್ ಅಕ್ಯೂಸ್ಡ್ ಅಂತ ಆದಾಗ ಅದು ಒಂಥರ ಮಾರಲ್ ಗ್ರೌಂಡ್ ಆಗಿರ್ಬೋದು ಅಥವಾ ಲೀಗಲ್ ಗ್ರೌಂಡ್ ಆಗಿರ್ಬೋದು, ದೇ ಹ್ಯಾವ್ ಟು ಸ್ಟೆಪ್ ಡೌನ್ ಫಾರ್ ಅ ಫೇರ್ ಇನ್ವೆಸ್ಟಿಗೇಷನ್. ಸೊ ಸಹಜವಾಗಿ CM ಅವ್ರ ನೇತೃತ್ವದಲ್ಲಿ ಕೆಳಗಡೆ ಎನ್ಕ್ವೈರಿ ನಡೆಯುವಾಗ ಅದು ಜನರಿಗಾಗಲಿ ಅಥವಾ ಬೇರೆ ವ್ಯವಸ್ಥೆಗಳಿಗೂ ಆಗಲಿ ಪಾರದರ್ಶಕವಾಗಿ ಅದು ನಡೆಯುತ್ತೆ ಅನ್ನೋಂಥದ್ದು ಸಂಶಯ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.